ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತ ಕ್ವಿಕ್ ಆಗಿ ಮತ್ತೆ ಈಸಿ ಆಗಿ ಫ್ಲವರ್ ಪಲ್ಯ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಫ್ಲವರ್ ಪಲ್ಯ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದ ಕಡಾಯಿ ಇಡೋಣ. ನೋಡ್ರಿ, ಕಡಾಯಿದಾಗ ಒಂದ 5 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ಲಿ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನ್ ಮಾಡೋಣ, 1 ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅನಾನ. ಈಗ ಜೀರಿಗೆ ಹಾಕೋದ್ ನೋಡ್ರಿ, 1 ಚಮಚ. ಜೀರಿಗೆನು ಚಂದಂಗೆ ಎಲ್ಲಾ ಫ್ರೈ ಆಗ್ಲಿ. ಈಗ ಜೀರಿಗೆ ಫ್ರೈ ಆಗ್ಯಾವು. ಒಂದು ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋಣ ಒಗ್ಗರ್ನಿದಾಗ. ಉಳ್ಳಾಗಡ್ಡಿನೂ ಚಂದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ 1 ನಿಮಿಷ. ವೀಕ್ಷಕರೇ, ಉಳ್ಳಾಗಡ್ಡಿ ಎಲ್ಲ ಚಂದಂಗೆ ಫ್ರೈ ಆಗ್ಯಾವ. ಈಗ ಏನು ಮಾಡೋಣ, ಇದ್ರಾಗ 4 ಹಸಿ ಮೆಣಸಿನ್ಕಾಯಿ ಹೆಚ್ಚಿದ್ದು ಹಾಕೊಳ್ಳೋಣ. ಆಮೇಲೆ ಕರಿಬೇವು 7-8 ಎಲೆ ಹಾಕೊಳ್ಳೋಣ ನೋಡ್ರಿ. ಆಮೇಲೆ ಅರ್ಧ ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಆಮೇಲೆ ಅರ್ಧ ಚಮಚ ಅರಿಶಿನ ಹಾಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋಣ. ಈಗ ಎಲ್ಲ ಚಲೋದಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಸಿ ಮೆಣಸಿನ್ಕಾಯಿ. ಅದು ಹಸಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರ್ನಿದಾಗ ಚಂದಂಗೆ ಫ್ರೈ ಆಗ್ಯಾವ. ಈಗ ಏನು ಮಾಡೋಣ, ಫ್ಲವರ್ ಹಾಕೊಳ್ಳೋಣ. ಫ್ಲವರ್ 3 ಸಲ ಸ್ವಚ್ಛ ಉಪ್ಪಿನ ನೀರ್ನಾಗ ತೊಳೆದೈತೆ ನೋಡ್ರಿ. ಮತ್ತು ಫ್ಲವರ್ ಜರ ಹಿಂಗೆ ದೊಡ್ಡನ ಹಿಂಗೆ ಪೀಸಸ್ ಮಾಡ್ಕೋಬೇಕು. ಒಂದು ಅರ್ಧ kg ಫ್ಲವರ್ ತಗೊಂಡಿದ್ದೇನ. ಈಗ ಏನು ಮಾಡೋಣ, ಒಗ್ಗರ್ನಿದಾಗ ಇದೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊನು. ವೀಕ್ಷಕರೇ, ಫ್ಲವರ್ ಎಲ್ಲ ಒಗ್ಗರ್ನಿದಾಗ ಚಂದಂಗೆಲ್ಲ ಮಿಕ್ಸ್ ಆಗೈತಿ. ಈಗ ಗ್ಯಾಸ್ ಫ್ಲೇಮಲ್ಲಿ ಲೋ ಮಾಡೋಣ. ಮತ್ತು ಈ ಪಲ್ಯದಾಗ ನೀರು ಹಾಕೋದಿಲ್ಲ ನೋಡ್ರಿ. ಇದು ಸ್ಟೀಮ್ ಮೇಲೆ ಬೇಯಿಸ್ಕೊಳ್ಳೋದ ಭಾರಿ ಮಸ್ತ್ ಆಗ್ತೈತಿ. ಈಗ ಏನು ಮಾಡೋಣ, 10 ನಿಮಿಷ ಲೋ ಫ್ಲೇಮ್ ಮ್ಯಾಗ ಬೇಯಕ್ಕೆ ಬಿಡೋಣ. ಈಗ ಇದನ್ನ ವೀಕ್ಷಕರೇ, 10 ನಿಮಿಷ ಆಗೈತಿ. ಈಗ ಮುಚ್ಚಳ ತೆಗೆದು ನೋಡೋಣ. ನೋಡ್ರಿ ಎಷ್ಟು ಮಸ್ತ್ ಪಲ್ಯ ಎಲ್ಲ ರೆಡಿ ಆಗೈತಿ ಫ್ಲವರ್ದ. ಈಗ ಏನು ಮಾಡೋಣ, ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಸಣ್ಣ ಹೆಚ್ಚಿದ್ದ. ಆಮೇಲೆ ಹಸಿ ಕೊಬ್ಬರಿ ಹಾಕೊಳ್ಳೋಣ. ಮತ್ತೀಗ ಗ್ಯಾಸ್ ಆಫ್ ಮಾಡೋಣ. ಫ್ಲವರ್ ಪಲ್ಯ ರೆಡಿ ಆಗೈತಿ. ಬರ್ರೀಗ ಸರ್ವ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಕ್ವಿಕ್ ಆಗಿ ಮತ್ತು ಸಿಂಪಲ್ ಆಗಿ ಎಷ್ಟು ಮಸ್ತಾಗಿ ರೆಡಿ ಆಯಿತು ಫ್ಲವರ್ ಪಲ್ಯ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.